ಶಂಖಚೂಡ, ನೀನ್ ಎಷ್ಟ್ ನಗ್ಬೇಕು ಈಗ್ಲೇ ನಗ್ಬಿಡು. ಯಾಕಂದ್ರೆ ನಿನ್ಗಿನ್ನೂ ಗೊತ್ತಿಲ್ಲ ಈ ಅಪರಾಧಕ್ಕೆ ಸಿಗೋ ಶಿಕ್ಷೆ ಎಷ್ಟು ಭಯಂಕರವಾಗಿರುತ್ತೆ ಅಂತ. ನನ್ಗೆ ಯಾರು ಶಿಕ್ಷೆ ಕೊಡ್ತಾರೆ? ನೀನು ಒಬ್ಬ ಬಾಲಕ. ಇದೇ ನಿನ್ನ ವಿಡಂಬನೆ ಶಂಖಚೂಡ. ನಿನ್ಗೆ ಒಬ್ಬ ಬಾಲಕನ ಕೈಯಲ್ಲೇ ಶಿಕ್ಷೆ ಸಿಗುತ್ತೆ. ಇಲ್ಲ ಕೃಷ್ಣ, ಈ ಅಸುರನ್ ಪಾಪಕ್ಕೆ ಸರಿಯಾದ ಶಿಕ್ಷೆ ನಾನ್ ಕೊಡ್ತೀನಿ. ಅಣ್ಣ, ನೀನ್ ಗೋಪಿಯರ್ ಮೇಲೆ ಗಮನ ಇಡು. ಮತ್ತೆ ನೇಗಲ್ನ ನೀನು ನನ್ ಕೈ ಕೊಡು. ಇವತ್ತದ್ರ ಅಗತ್ಯ ನನಗಿದೆ. ಕೃಷ್ಣ, ನಾನ್ ಇಲ್ಲೇ ಇರ್ತೀನಿ. ಒಂದ್ ವೇಳೆ ನನ್ನ ಅಗತ್ಯ ಬಂದ್ರೆ ಕರಿ ನೀನು. ಗೋಪಿಯರ್ ಚಿಂತೆ ಮಾಡೋ ಗೊಲ್ಲರೆ, ಮೊದಲು ನಿಮ್ ರಕ್ಷಣೆ ಮಾಡ್ಕೊಳ್ಳಿ. ಕಣ್ಬಿಡಿ ಗೋಪಿಕೆಯರೇ, ಕಣ್ಬಿಡಿ. ಹೇಳಿ ಗೋಪಿಕೆಯರೇ, ಹೇಳಿ. ಕೃಷ್ಣ, ಬಲರಾಮ, ನಂದರಾಜ, ನೀವೆಲ್ಲ ಬಂದ್ರ? ಗೋಪಿಕೆಯರಲ್ಲಿ ಅವ್ರು ಸುರಕ್ಷಿತವಾಗಿದ್ದಾರ? ಏನಾಗಿಲ್ಲ ತಾನೆ? ಯಶೋದೆ, ಕೃಷ್ಣ ಎಲ್ಲಿ? ಕೃಷ್ಣ ಮಲೆಯ ಪರ್ವತದ ಕಡೆ ಹೋಗಿದ್ದಾನೆ. ಏನು? ಕೃಷ್ಣ ನಮ್ಗೆಲ್ಲೂ ಸಿಗ್ಲೇ ಇಲ್ಲ. ಆದ್ರೆ ಯಶೋದೆ, ಕೃಷ್ಣನ ಮಲೆಯ ಪರ್ವತಕ್ಕೆ ಹೋಗಕ್ ಹೇಗ್ ಬಿಟ್ಟೆ? ಅದು ಒಬ್ಬನ್ನೇ. ನಂದರಾಜ, ಕೃಷ್ಣನ್ ಚಿಂತೆ ನನ್ಗಿಂತ ಹೆಚ್ಚಿನ ಯಾರಿಗೂ ಇಲ್ಲ. ಆದ್ರೆ ಅವನ ಹೃದಯದಲ್ಲಿ ಗೋಪಿಕೆಯರ ಬಗ್ಗೆ ಪ್ರೇಮ, ಚಿಂತೆ ಮತ್ತು ದುಃಖ ನೋಡಿ ನನ್ನಿಂದ ಅವನನ್ನು ತಡೆಯೋಕಾಗ್ಲಿಲ್ಲ. ಆದ್ರೆ ನೀವೆಲ್ಲ ಯಾಕೆ ಬಂದ್ರಿ? ನೀವು ಯಾವ ದಿಕ್ಕಿನಿಂದ ಬಂದಿದ್ದೀರೋ ಮತ್ತೆ ಅದೇ ದಿಕ್ಕಿನಲ್ಲೇ ಮರಳಿ ಹೋಗಿ. ನೀವು ಖಂಡಿತವಾಗಿ ನೀವು ಹೋಗಬೇಕಾದಲ್ಲಿ ತಲುಪುತ್ತೀರಿ. ದಾಮೋದರ, ನಮ್ಗೆ ಅವಾಗ ಒಬ್ಬ ಋಷಿ ಸಿಕ್ಕಿದ್ನಲ್ಲ, ಅವನು ಕಂಸ ಕಳ್ಸಿರೋ ಮೋಸ್ಗಾರ ಇರ್ಬೋದಾ? ನಾವು ಮಲೆಯ ಪರ್ವತಕ್ಕೆ ಹೋಗೋದು ಅವನಿಗೆ ಬೇಕಾಗದೆ ಇರ್ಬೋದು. ಒಂದ್ ವೇಳೆ ಇದೇ ಸತ್ಯ ಆದ್ರೆ ಅವರೆಲ್ಲರೂ ಆಪತ್ತಲ್ಲಿ ಸಿಕ್ಕಾಕೊಂಡಿರ್ತಾರೆ. ನಾವಾದಷ್ಟು ಬೇಗ ಮಲೆಯ ಪರ್ವತಕ್ಕೆ ಹೋಗ್ಬೇಕು. ಹಾ, ಬನ್ನಿ, ಯಾವ ನಡೀರಿ. ಋಷಿ ಬಗ್ಗೆ ಹೇಳ್ತಿದ್ದೀರಾ? ಯಶೋದೆ, ಈಗ ಸಮಯ ಇಲ್ಲ, ಬಂದ್ಮೇಲೆ ಹೇಳ್ತೀವಿ. ನಿಲ್ಲು ನಂದ. ಗುರುದೇವ, ಹೇ ಬಾಲಕ, ಈಗ ನಾನು ನೋಡ್ತೀನಿ ನೀನ್ ಹೇಗ್ ಪಾರಾಗ್ತೀಯ ಈ ಶಂಖಚೂಡನಿಂದ. ಸ್ತ್ರೀಯರ ಮೇಲೆ ಶಕ್ತಿ ತೋರಿಸೋ ಶಂಖಚೂಡ, ನಾನು ಪಾರಾಗ್ತಿಲ್ಲ. ಬದಲಿಗೆ ನಾನು ನೋಡ್ತಾ ಇದ್ದೀನಿ ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಇವರು ಉಸಿರಾಡ್ತಾನೆ ಇದ್ದಾರೆ, ಆದ್ರೆ ಪ್ರಜ್ಞೆ ತಪ್ಪಿದ್ದಾರೆ. ನೀರು ಹಾಕಿದ್ರೆ ಮಾತ್ರ ಇವ್ರನ್ನ ಹೇಳ್ಸೋದಕ್ಕಾಗೋದು. ಹೇಳಿ ಗೋಪಿಯರೇ, ಹೇಳಿ. ಏ ಬಾಲಕ, ನಿನಗೆ ನನ್ನ ಶಕ್ತಿ ನೋಡ್ಬೇಕಿತ್ತು ತಾನೆ? ಈಗ ಶಂಖಚೂಡ ತೋರಿಸ್ತಾನೆ ಅವನ್ ಬಲನ. ನಾರಾಯಣ ನಾರಾಯಣ. ಪ್ರಭು, ಇದೇನು ಅನರ್ಥವಾಗುತ್ತಿದೆ? ಪರಮಾವತಾರಿ ಶ್ರೀಕೃಷ್ಣ ಒಬ್ಬ ಸಾಧಾರಣ ಅಸುರನ ಶಕ್ತಿಗಳನ್ನು ಎದುರಿಸಲಾರನೆ. ಏಕೆ ಹೀಗಾಗುತ್ತಿದೆ ಪ್ರಭು? ಇದು ಶಂಖಚೂಡನ ಶಕ್ತಿಯಲ್ಲ ದೇವರ್ಷಿ.
ಬದಲಿಗೆ ಇದು ಪವಿತ್ರ ಸ್ತ್ರೀಯ ಪ್ರೇಮದ ಕವಚವಾಗಿದೆ. ಅದೇ ಶಂಖಚೂಡನ ರಕ್ಷಣೆ ಮಾಡುತ್ತಿದೆ. ನನಗೇನು ತಿಳಿಯಲಿಲ್ಲ ಪ್ರಭು. ದೇವಿ, ಶಂಖಚೂಡನ ಮಸ್ತಕದ ಮೇಲಿರುವ ಚೂಡಾಮಣಿಯೇ ಶಂಖಚೂಡನ ಬಲವಾಗಿದೆ. ಮತ್ತು ಎಲ್ಲಿಯವರೆಗೆ ಅವನ ಮಸ್ತಕದ ಮೇಲೆ ಈ ಚೂಡಾಮಣಿ ಇರುವುದೋ ಅಲ್ಲಿಯವರೆಗೆ ಯಾರೂ ಅವನ ಅಂತ್ಯ ಮಾಡಲಾಗದು. ಗೋಪಿಯರು ಉದ್ಧಾರಕ ಬಾಲಕ, ಕಾಪಾಡೋದಾದ್ರೆ ಕಾಪಾಡ್ಕೊ ನಿನ್ ಜೀವನ. ಶಂಖಚೂಡ, ನೀನು ನಿನ್ ಚಿಂತೆ ಮಾಡು, ಯಾಕಂದ್ರೆ ಅಂತ್ಯ ಧರ್ಮದ್ದಾಗುದು, ಸತ್ಯದಲ್ಲ. ಹೇಳಿ ಗೋಪಿಯರೇ, ಹೇಳಿ, ಬೇಗ ಹೇಳಿ. ಗೋಪಿಯರೇ, ನಿಮ್ಗೇನು ಆಗಿಲ್ಲ ತಾನೆ? ನೀವೆಲ್ಲ ಗುಹೆಯಿಂದ ಹೊರಗೋಗಿ. ಹೊರಗಡೆ ರಾಧೆ ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ. ಹೋಗಿ, ಬೇಗ ಹೋಗಿ. ಗೋಪಿಯರೇ, ನೀವಿಲ್ಲಿಂದ ಎಲ್ಲೂ ಹೋಗೋ ಹಾಗಿಲ್ಲ. ಬೇಗ ಓಡಿ, ನೀವೆಲ್ಲ ಹೋಗಿ. ಅಣ್ಣ, ಶಂಖಚೂಡ, ನೀನ್ ಮತ್ತೆ ಮತ್ತೆ ಈ ಸ್ತ್ರೀಯರ ಮೇಲೆ ಯಾಕೆ ದಬ್ಬಾಳಿಕೆ ಮಾಡ್ತಾ ಇದ್ಯಾ? ಶಂಖಚೂಡ, ನಿನ್ಗೆ ನಮ್ ಜೊತೆ ಹೊಡೆದಾಡಕ್ಕೆ ಭಯ ಆಗತ್ತಾ? ಇಲ್ಲಿ ತನಕ ನೀವಿಬ್ರು ಬಾಲಕರು ಅಂತ ಬಿಟ್ಟಿದ್ದೆ, ಆದ್ರೆ ಈಗ ಜೀವಂತವಾಗಿ ಬಿಡಲ್ಲ. ಈ ಗೋಪಿಯರನ್ನು ಕರ್ಕೊಂಡು ಮೊದಲು ಹೊರಡಬೇಕು, ಅನ್ಯಥಾ ಭಗವಂತ ಕಂಸನ ಯೋಜನೆ ಅರ್ಧಕ್ಕೆ ನಿಂತು ಹೋಗುತ್ತೆ. ಅಣ್ಣ, ಏನಾದ್ರೂ ಮಾಡು. ಶಂಖಚೂಡ, ನೀವೆಷ್ಟು ಮೂರ್ಖತೆ ತೋರಿಸ್ಬೇಕಿತ್ತೋ ತೋರಿಸಿದ್ರಿ, ಆದ್ರೀಗ ನಿಮ್ಮ ಅಂತ್ಯಕ್ಕೆ ಸಮಯ ಬಂದಿದೆ. ನೀವ್ಯಾರೂ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ಆದ್ರೆ ಗುರುದೇವ, ಕೃಷ್ಣ ಮತ್ತೆ ಗೋಪಿಕೆಯರ ಪತ್ತೆನೇ ಇಲ್ಲ. ಮತ್ತೆ ಗುರುದೇವ, ಅಲ್ಲಿ ನಮ್ಮ ಕೃಷ್ಣನ ಪ್ರಾಣಕ್ಕೆ ಅಪಾಯ ಆಗಿರಬಹುದು. ಹಾಗಾಗಿ ಆದಷ್ಟು ಬೇಗ ನಾವು ಮಲೆಯ ಪರ್ವತಕ್ಕೆ ಹೋಗ್ಬೇಕು. ಮಲೆಯ ಪರ್ವತದ ಮೇಲೆ ಕಂಸ, ಶಂಖಚೂಡನ ಜೊತೆಗೆ ಬೇರೆ ರಾಕ್ಷಸರು ಇರಬಹುದು. ಒಂದ್ ವೇಳೆ ನಮ್ಮ ಮಕ್ಕಳಿಗೆ ಏನಾದ್ರೂ ಆದ್ರೆ ನಾವು ಜೀವನ ಪೂರ್ತಿ ನಮ್ಮನ್ನ ಕ್ಷಮಿಸ್ಕೊಳ್ಳಲ್ಲ. ನನಗೆ ನಿಮ್ಮ ಚಿಂತೆ ಅರ್ಥವಾಗುತ್ತದೆ ನಂದ. ಆದರೆ ಇದು ಸತ್ಯ ತಾನೇ, ಇಲ್ಲಿಯವರೆಗೆ ವ್ರಜಮಂಡಲಕ್ಕೆ ಬಂದ ಸಂಕಟಗಳನ್ನೆಲ್ಲ ಕೃಷ್ಣನೇ ತನ್ನ ಬುದ್ಧಿ ಮತ್ತು ಸಾಹಸದಿಂದ ದೂರ ಮಾಡಿದ್ದಾನೆ. ನಿಮ್ ಮಾತಿನ ಅರ್ಥ ಹೀಗ ಗುರುದೇವ? ನಮ್ ಕೃಷ್ಣ ಅಸಾಧಾರಣ ಬಾಲಕನ? ಮತ್ತೆ ಅವನಿಗೇನಾದ್ರೂ ವಿಶೇಷ ಶಕ್ತಿ ಇದೆಯಾ? ನಂದ, ಈ ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿಯು ಸಾಧಾರಣ ಆಗಿರಲಾರ.
ನಾರಾಯಣನ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯೂ ವಿಶೇಷವೇ ಹೌದು. ಎಲ್ಲರೂ ಈ ಜಗತ್ತಿನಲ್ಲಿರುವುದಕ್ಕೆ ಯಾವುದೋ ಒಂದು ಕಾರಣವಿದೆ, ಯಾವುದೋ ಒಂದು ಉದ್ದೇಶವಿದೆ. ನಂದ, ಇಷ್ಟನ್ನು ಅರಿತುಕೋ. ಕೃಷ್ಣ ಮತ್ತು ಬಲರಾಮನ ಜೀವನದ ಉದ್ದೇಶ ಅಧರ್ಮವನ್ನು ನಾಶ ಮಾಡುವುದು. ಈ ಜಗತ್ತಿನಲ್ಲಿ ಅವರ ಜನ್ಮವಾದ ಕಾರಣವೇ ಇದು. ಇದರಿಂದ ಹೊರತಾಗಿ ನಾನು ನಿಮಗೆ ಏನನ್ನೂ ಹೇಳಲಾರೆ. ಅಣ್ಣ, ಈಗೇನ್ ಮಾಡೋದಣ್ಣ? ಗೊತ್ತಿಲ್ಲ ಕೃಷ್ಣ. ನಾನ್ ರಾಕ್ಷಸರನ್ ಬೇಕಾದ್ರೆ ಎದುರಿಸ್ತೀನಿ, ಆದ್ರೆ ಇಂಥ ಪ್ರಚಂಡ ಲಾವಾ ರಸ್ತಲ್ಲಿ ನಾನು ಯಾವತ್ತೂ ಈಜಾಡಿಲ್ಲ ಕೃಷ್ಣ. ಏನಾದ್ರೂ ಮಾಡು ಕೃಷ್ಣ, ಇಲ್ದಿದ್ರೆ ನಮ್ ಜೀವನ ಇಲ್ಲೇ ಕೊನೆ ಆಗ್ಬಿಡುತ್ತೆ. ಇನ್ ಮುಂದೆ ನಾನ್ ಯಾವ ರಾಕ್ಷಸನ್ನು ಸಾಯಿಸೋಕಾಗಲ್ಲ. ಅಣ್ಣ, ನೀನ್ ಚಿಂತೆ ಮಾಡ್ಬೇಡ. ಇಲ್ಲಿಂದ ಹೊರಗೋಗೋಕೆ ಯಾವ್ದಾದ್ರು ಒಂದ್ ದಾರಿ ಖಂಡಿತ ಇರತ್ತೆ. ನೀವಿಬ್ರು ಅಲ್ಲೇನ್ ಮಾಡ್ತಿದ್ದೀರಾ? ಗೊಲ್ಲ, ನೀನಿಲ್ಲಿ ಗೋಪಿಯರನ್ನ ಕಾಪಾಡಕ್ ಬಂದಿದ್ದಲ್ವಾ? ಮತ್ ನೀನಲ್ಲಿ ಏನ್ ಹುಡುಕ್ತಿದ್ಯಾ? ರಾಧೆ, ನಿನ್ನೆ ಹುಡುಕ್ತಿದ್ದೆ. ನಿನ್ನೆ ನನ್ನ? ಆದ್ರೆ ನಾನು ಇಲ್ಲಿದ್ದೀನಲ್ವಾ? ರಾಧೆ, ನಿನ್ಗೆ ಕಾಣಿಸ್ತಿಲ್ವಾ? ನಾವು ಲಾವಾದಲ್ಲಿ ಸಿಕ್ಕಾಕೊಂಡಿದ್ದೀವಿ. ನೀನ್ ಸುಮ್ನೆ ಮಾತಾಡ್ತಿದ್ಯಲ್ಲ. ನೀನ್ ಹೀಗೆ ಮಾತಾಡ್ತಾನೆ ಇದ್ರಿ ನಾವು ಲಾವಾದಲ್ಲಿ ಮುಳುಗೋಗ್ತೀವಿ. ಮಾತ್ ಕಡಿಮೆ ಮಾಡಿ ನಮ್ ರಕ್ಷಣೆ ಮಾಡು. ಹಾ ರಾಧೆ. ಗೊಲ್ಲ, ಈಗ ಅರ್ಥ ಆಯ್ತಾ ನಿನ್ಗೆ? ನಾನು ಇಲ್ದೇ ಇದ್ರೆ ನೀನ್ ಯಾವ ಕೆಲ್ಸಕ್ಕೂ ಬರಲ್ಲ. ಹಾ ಹಾ, ಅರ್ಥ ಆಯ್ತು. 1 ಲಕ್ಷ ಹಸುವಿನಮ್ಮ. ಏನಾದ್ರೂ ಮಾಡು, ಬೇಗನೆ ಮಾಡು. ಗೊಲ್ಲ, ನೀನ್ ಚಿಂತೆ ಮಾಡ್ಬೇಡ. ನಾನ್ ನಿಮ್ಗೆ ಏನೂ ಆಗಕ್ ಬಿಡಲ್ಲ. ರಾಧೆ, ಬೇಗ ಬೇಗ ಕೊಡು. ಅಣ್ಣ, ಇದನ್ನ ಇಟ್ಕೋ ಬೇಗ. ನಾರಾಯಣ ನಾರಾಯಣ, ಕೊನೆಗೂ ಮಾತೆಯೇ ನಿಮಗೆ ನೆರವಾದಳಲ್ಲ ಪ್ರಭು. ದೇವರ್ಷಿ, ಇದೇ ತಾನೇ ಈ ಸೃಷ್ಟಿಯ ಪರಮ ಸತ್ಯ. ಈ ನಿಮ್ಮ ಮಾತೆ ಇಲ್ಲದೆ ನಾನು ಈ ಜಗತ್ತಿನಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ಇವಳೇ ನನ್ನ ಶಕ್ತಿಯಾಗಿದ್ದಾಳೆ, ಮತ್ತಿವಳೇ ನನ್ನ ಪ್ರೇರಣೆಯು. ಸತ್ಯವಚನ ಪ್ರಭು, ಸತ್ಯವಚನ. ಆದರೆ ನೋಡಿ ದೇವರ್ಷಿ, ನನಗೆ ಈ ವಿಷಯದ ದುಃಖವಿದೆ. ಈ ನಿಮ್ಮ ಮಾತೆ ನನ್ನ ಈ ಪ್ರೇಮ ಮತ್ತು ನನ್ನ ಮನೋಭಾವ ಅರಿಯುವುದೇ ಇಲ್ಲ. ಗೊಲ್ಲ, ನಂಗಂತೂ ಅರ್ಥನೇ ಆಗ್ತಿಲ್ಲ. ನೀನ್ ನನಗೆ ಏನು ಹೇಳಕ್ ಹೊರಟಿದ್ಯಾ? ರಾಧೆ, ನಾನು ನಿನ್ಗೆ ಅರ್ಥ ಮಾಡಿಸಿ ಕೇಳಿದಲ್ಲ, ಬದ್ಲಿಗೆ ನಿನ್ನ ಕೇಳ್ತಿದ್ದೀನಿ, ಗೋಪಿಯರ್ ಎಲ್ಲಿ ಅಂತ. ಗೊಲ್ಲ, ಗೋಪಿಯನ್ನ ಕಾಪಾಡಕ್ಕೆ ಅಂತ ನೀನ್ ಬಂದೆ. ಹೊರಗಡೆ ನಾನ್ ನಿನ್ಗೋಸ್ಕರ ಕಾಯ್ತಿದ್ದೆ. ಮತ್ ನನಗೆ ಹೇಗ್ ಗೊತ್ತಾಗ್ಬೇಕು ಹೇಳು? ಗೋಪಿಯರು ಇಲ್ಲಿಂದ ಎಲ್ಲೋದ್ರೋ ಏನೋ. ಕೃಷ್ಣ, ಅಲ್ಲೇನಾದ್ರೂ ಗೋಪಿಯರ್ ಜೊತೆ ದೊಡ್ಡ ಅನರ್ಥ ಆಗೋ ಮೊದ್ಲು ನಾವ್ ಅವ್ರನ್ನ ಹುಡುಕ್ಬೇಕು ಕೃಷ್ಣ. ದಯವಿಟ್ಟು ನಮ್ಮನ್ ಬಿಟ್ಬಿಡು. ಅಣ್ಣ, ಗೋಪಿಯರ ಧ್ವನಿ ಆ ಕಡೆಯಿಂದ ಬರ್ತಿದೆ. ಅಣ್ಣ, ನಾವು ಅವ್ರನ್ನ ಕಾಪಾಡ್ಬೇಕು. ಬಾ ಹೋಗೋಣ. ನಡಿ ಕೃಷ್ಣ. ಸುಮ್ಮನಿರಿ ಎಲ್ರು. ನಾನು ಹೇಳ್ತಾ ಇದ್ದೇನೆ, तुम
ತುಂಬಾ ಓಡಿದ್ರಿ ನೀವು, ಆದ್ರೆ ನಿಯತಿಯಿಂದ ಓಡೋದ್ ಸಾಧ್ಯ ಇಲ್ಲ. ಈಗ ಸಮಯ ಬಂದಿದೆ, ನೀವೆಲ್ಲರೂ ನನ್ನ ಪತ್ನಿಯರಾಗೋ ಸಮಯ. ನಿಲ್ಸಿ ನಿಮ್ಮ ಆಲಾಪನ. ಬಿಡ್ಬೇಕೆ ನಿಮ್ಮನ್ನ? ಯಾಕೆ ಬಿಡ್ಬೇಕು? ಹಾಲು ಬೆಣ್ಣೆ ತೆಗೆಯೋದಕ್ಕ? ಗೋಪಿಯರೇ, ಜೀವನದಲ್ಲಿ ಇನ್ನೂ ಮಹತ್ವ ಇರೋ ಕೆಲಸ ಇದೆ. ನೀವೆಲ್ಲರೂ ಭಾಗ್ಯಶಾಲಿಗಳು. ಅದಕ್ಕೆ ನೀವು ಕಂಸನ ಉಪಯೋಗಕ್ಕೆ ಬಂದ್ರಿ. ನೀವೆಲ್ಲರೂ ಈ ಕ್ಷಣನೇ ನನ್ನನ್ನು ಮದುವೆ ಆಗ್ಬೇಕು. ನನ್ನ ಪ್ರಿಯ ಗೋಪಿಯರೇ, ನಾನು ಯಕ್ಷ ಶಂಖಚೂಡ ಈ ಅಸುರಿ ಅಗ್ನಿಯನ್ನು ಸಾಕ್ಷಿಯಾಗಿರಿಸಿ ನಿಮ್ಮನ್ನು ನನ್ನ ಪತ್ನಿಯೆಂದು ಸ್ವೀಕರಿಸುತ್ತೇನೆ. ನೀನು ಹೇಗಾದ್ರೂ ಮಾಡಿ ಈ ವಿವಾಹನ ನಿಲ್ಸ್ಲೇಬೇಕು. ಯಾಕಂದ್ರೆ ಈಗ ಈ ವಿವಾಹ ಪೂರ್ತಿ ಆದ್ರೆ ಆ ಅಹಂಕಾರಿ ಕಂಸ ಆ ಋಷಿಯರ ತಪೋಬಲನ ಶಾಶ್ವತವಾಗಿ ಪಡ್ಕೊಂಡ್ಬಿಡ್ತಾನೆ. ಆದ್ರೆ ಕೃಷ್ಣ, ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಅಣ್ಣ, ನಾನು ಈ ಶಂಖಚೂಡನ್ ಮೃತ್ಯುಗೆ ದಾರಿ ಹುಡ್ಕಕ್ ಹೋಗ್ತಿದೀನಿ. ಶಂಖಚೂಡ, ಒಬ್ಬ ಸ್ತ್ರೀಯ ಇಚ್ಛೆಗೆ ವಿರುದ್ಧವಾಗಿ ಅವಳನ್ನ ವಿವಾಹ ಆಗೋದು ಜಗತ್ತಿನಲ್ಲೇ ಅದು ಅತಿ ದೊಡ್ಡ ಅಪರಾಧ. ಏ ಬಾಲಕ, ನೀನ್ ಬರೀ ಅಗ್ನಿನ ಆರಿಸಿದ್ದಲ್ಲ, ಬದಲಿಗೆ ನೀನು ನಿನ್ ಜೀವನ ಜ್ಯೋತಿನ ಆರಿಸಿದ್ಯಾ. ಈ ವಿವಾಹಕ್ಕೂ ಮುಂಚೆ ಇದೇ ಜಾಗದಲ್ಲಿ ನಾನ್ ನಿನ್ನ ನರಬಲಿ ಕೊಡ್ತೀನಿ. ಶಂಖಚೂಡ, ಅಮ್ಮ ಹೇಳ್ತಾಳೆ, ಎಲ್ಲಿ ಸಮಸ್ಯೆ ಇರತ್ತೋ ಅಲ್ಲಿ ಅದ್ರ ನಿವಾರಣೆನೂ ಇರತ್ತೆ. ಅದಕ್ ನಾವೇನ್ ಮಾಡ್ಬೇಕಂದ್ರೆ ಗಮನ ಇಟ್ಟೇ ಯೋಚಿಸ್ಬೇಕು. ನಾನು ಈ ಸಮಸ್ಯೆಗೆ ಪರಿಹಾರ ಹುಡುಕ್ಲೇಬೇಕು. ತಿಳ್ಕೋಬೇಕಾಗಿರೋದು ಶಂಖಚೂಡನ್ ಅಂತ್ಯ ಮಾಡೋ ದಾರಿ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಪುತ್ರ, ನಿನ್ನೊಳಗೆ ಸಂಪೂರ್ಣ ಬ್ರಹ್ಮಾಂಡವೇ ಇದೆ. ಆದ್ದರಿಂದ ಸೃಷ್ಟಿಯ ಪ್ರತಿಯೊಂದು ಸಮಸ್ಯೆಯ ಪರಿಹಾರವು ನಿನ್ನೊಳಗೆ ಉಪಸ್ಥಿತವಿದೆ. ಇದರ ಅರ್ಥ ಏನಂದ್ರೆ ಸಮಸ್ಯೆಗೆ ದಾರಿ ಕೂಡ ನನ್ನೊಳಗಡೆನೇ ಇದೆ. ಈಗ ನಾನು ಸರಿಯಾಗಿ ಯೋಚಿಸ್ಬೇಕಷ್ಟೇ. ನನ್ನೊಳಗಿಂದ ನನ್ನ ಶಂಖಚೂಡನ್ ಸೋಲ್ಸೋ ದಾರಿನ ಹುಡುಕ್ಲೇಬೇಕು. ಅಹಂ ಬ್ರಹ್ಮಾಸ್ಮಿ, 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 ಅಹಂ ಬ್ರಹ್ಮಾಸ್ಮಿ.
ಶಂಖಚೂಡನ್ ಪತ್ನಿ. ನಾರಾಯಣ ಅವಳನ್ನ ಉದ್ಧಾರ ಮಾಡ್ತಾನೆ. ಈ ಶ್ಲೋಕದಲ್ಲಿ ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ಬೋದು. ಇದರ ಅರ್ಥ ಈ ಸಮಸ್ಯೆಯ ಪರಿಹಾರಕ್ಕೆ ನಾನು ವೃಂದನ ಕರೀಲೇಬೇಕು. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಚಕ್ರಧಾರಿ, ನೋಡಿದೆಯಾ ಈ ತಪೋಬಲವನ್ನು? ಈಗ ನೋಡು, ಈ ತಪೋಬಲದಿಂದ ನಾನೇನು ಮಾಡುತ್ತೇನೆ. ಈಗ ನೋಡು, ತಪೋಬಲದ ಈ ಕೂಗಿನಿಂದ ನಿನ್ನ ಅಂಶ, ನಿನ್ನ ಪರಮಾವತಾರ ಸ್ವತಃ ನನ್ನ ಸಮ್ಮುಖ ಬರುತ್ತಾನೆ. ಮತ್ತು ಆ ಬಾಲಕ ನನ್ನ ಸಮ್ಮುಖ ಬಂದಾಗ ನಾನು ಹೇಳುವ ಅವಶ್ಯಕತೆ ಇಲ್ಲ, ಅವನ ಜೊತೆ ನಾನು ಏನು ಮಾಡುತ್ತೇನೆ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ದೇವಿ ವೃಂದ, ನೀವೆಲ್ಲಿದ್ದೀರಾ? ನಾನು ಯಶೋಧಿ ನಂದನ ಕೃಷ್ಣ ನಿಮ್ಮನ್ನ ಆವಾಹನೆ ಮಾಡ್ತಿದ್ದೀನಿ. ದೇವಿ, ನನ್ಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ದೇವಿ ವೃಂದ, ನನ್ಗೆ ಸಹಾಯ ಮಾಡಿ. ದೇವಿ ವೃಂದ, ನನ್ಗೆ ಸಹಾಯ ಮಾಡಿ. ಬಲರಾಮ, ನಿನಗೆ ನಿನ್ ಶಕ್ತಿ ಮೇಲೆ ಬಹಳ ಅಹಂಕಾರ ಅಲ್ವಾ? ಶಂಖಚೂಡ, ಅಹಂಕಾರ ಇರೋದು ಶಕ್ತಿ ಇಲ್ಲದೆ ಇರೋರ ಹತ್ರ. ನನ್ಗೆ ನನ್ ಶಕ್ತಿ ಮೇಲೆ ಯಾವ ಅಹಂಕಾರನೂ ಇಲ್ಲ ಶಂಖಚೂಡ. ಬದ್ಲಿಗೆ ಆ ಶಕ್ತಿ ನನ್ನಲ್ಲಿ ನಿಜವಾಗ್ಲೂ ಇದೆ. ಆದ್ರೆ ನಿಂಗೆ ಕೇವಲ ಅಹಂಕಾರ ಇದೆ. ಈಗ ನಾನು ಅದೇ ಶಕ್ತಿಯಿಂದ ನೀನ್ ಅಂತ್ಯ ಮಾಡ್ತೀನಿ ಶಂಖಚೂಡ. ಶಂಖಚೂಡ, ಈಗ ನಾನು ನೋಡ್ತೀನಿ, ಗೆಲ್ಲೋಕಾದ್ರೆ ನಿನ್ ಸಾವನ್ ಗೆಲ್ಲು. ಶಂಖಚೂಡ, ನಿನ್ ಆಟಿಕೆಯಿಂದ ನನ್ ಜೊತೆ ಆಟ ಆಡಿದ್ದು ಸಾಕು. ಈಗ ನಿನ್ ಇದೇ ಆಟಿಕೆ ಆಯುಧದ ಜೊತೆಗೆ ನಿನ್ ವಿನಾಶನೂ ಮಾಡ್ತೀನಿ. ಹಾ, ಅಹಂಕಾರಿ ಹುಡುಗ, ನಿನಗೆ ಇಷ್ಟೊಂದು ಸಾಹಸನ? ಶಂಖಚೂಡ, ನಿನ್ನಂತ ರಾಕ್ಷಸರನ್ನ ನೋಡಿದ್ರೆ ನನ್ ಧೈರ್ಯ ಹೆಚ್ಚಾಗುತ್ತೆ. ನೀನು ದುಸ್ಸಾಹಸನ್ ಮಾತನ್ ಬಿಡು. ನೋಡು ಇವತ್ ನಿನಗ್ ಶಿಕ್ಷೆ ಹೇಗ್ ಕೊಡ್ತೀನಿ ಅಂತ. ದೇವಿ ವೃಂದ, ನೀವು ಈ ಜಗತ್ತಲ್ಲಿ ಎಲ್ಲೇ ಇದ್ರು ನೀವು ನನ್ನ ಕೂಗನ್ನ ಕೇಳಲೇಬೇಕು. ದೇವಿ, ನೀವು ಈ ಸೃಷ್ಟಿಯಲ್ಲಿ ಎಲ್ಲೇ ಇದ್ರು ದೇವಿ, ನೀವು ನನ್ನ ಎದುರಿಗೆ ಬರಲೇಬೇಕು. ದೇವಿ ವೃಂದ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ನನಗೆ ಸಹಾಯ ಮಾಡಿ ದೇವಿ, ನನಗೆ ಸಹಾಯ ಮಾಡಿ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಶಂಖಚೂಡ!
ಏನಾಯ್ತು ಬಲರಾಮ? ದಣಿವಾಯ್ತಾ? ಹೇಳು, ಹೊಡಿ ನಂಗೆ. ತಗೋ ನಿನ್ ಶಸ್ತ್ರನ. ನಿನ್ ಹೊಡೆತ ನನಗೆ ಮಕ್ಕಳಾಟ ಅನಿಸ್ತಾ ಇದೆ. ಇನ್ನು ಹೊಡಿ. ಶಂಖಚೂಡ! ಬಲದ ಮಿಥ್ಯಧಾಮ ಬಲರಾಮ, ನಿನ್ನ ಶಕ್ತಿಯಿಂದ ನನ್ನ ಮೇಲೆ ಯಾವ ಪ್ರಭಾವ ಕೂಡ ಆಗ್ತಿಲ್ಲ. ನಿನ್ನ ಶಕ್ತಿ ಸಮಾಪ್ತ ಆಗಿದೆ ಅನ್ಸುತ್ತೆ. ಹೋಗು, ನಿನ್ನ ಬಾಯಿ ಬಡ್ಕ ತಮ್ಮ ಕೃಷ್ಣನ್ನು ಕರ್ಕೊಂಡ್ ಬಾ. ನಿಮ್ಮಿಬ್ರಿಂದ ಏನಾದ್ರೂ ಸಾಧ್ಯ ಆಗಬಹುದು. ಹೋಗು ಬಲರಾಮ, ಕರಿ ನಿನ್ ತಮ್ಮನ್ನ. ಶಂಖಚೂಡ, ನೀನ್ ಅಂತ್ಯ ಮಾಡೋದಕ್ಕೆ ನಾನು ಒಬ್ನೇ ಬೇಕಾದಷ್ಟಾಯ್ತು. ಬಲರಾಮ, ಬಹಳ ಆಗೋಯ್ತು ನಿನ್ ಮಕ್ಕಳಾಟ. ನಿನ್ ಜೀವನ ಸಮಾಪ್ತ ಮಾಡೋದಕ್ಕೆ ಸಮಯ ಬಂದಾಯ್ತು. ಇದೇ ಮೊದಲನೇ ಸಲ ಒಬ್ಬ ರಾಕ್ಷಸನ್ ಮೇಲೆ ನನ್ ಶಕ್ತಿ ಪ್ರಭಾವ ಬೀರ್ತಿಲ್ಲ. ಈ ಕೃಷ್ಣ ಬೇರೆ ಎಲ್ಲೋಗಿದ್ದಾನೋ ಏನೋ. ಈ ಕಷ್ಟದ ಸಮಯದಲ್ಲಿ ನಾನು ಒಬ್ಬನೇ ಬಿಟ್ಟು ಹೋಗಿದ್ದಾನೆ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ದೇವಿ ವೃಂದ, ಎಲ್ಲಿರುವೆ ನೀನು? ನನಗೆ ಸಹಾಯ ಮಾಡು. ಬಂದು ನನ್ನ ಸಮಸ್ಯೆಗಳ ಅಂತ್ಯ ಮಾಡು. ದೇವಿ ವೃಂದ, ಎಲ್ಲಿರುವೆ ನೀನು? ನನಗೆ ಸಹಾಯ ಮಾಡು. ಬಂದು ನನ್ನ ಸಮಸ್ಯೆಗಳ ಅಂತ್ಯ ಮಾಡು. ಲಕ್ಷ್ಮೀಪತಿ ವಿಷ್ಣು, ಕಣ್ಣು ತೆರೆ ಮತ್ತೆ ಹೇಳು, ಏಕೆ ಕರೆದೆ ನನ್ನನ್ನಿಲ್ಲಿ? ದೇವಿ ವೃಂದ, ನೀನು ಇದನ್ನೇ ಬಯಸಿದ್ದಲ್ಲವೇ? ನಾನು ಸ್ವತಃ ನಿನ್ನ ಸಮ್ಮುಖ ಬರಲು? ನೋಡು, ಇಂದು ನಿನ್ನ ವರ್ಷಗಳ ಪ್ರತೀಕ್ಷೆ ಪೂರ್ಣವಾಯಿತು. ಇಂದು ನಾನು ಸ್ವತಃ ನಿನ್ನ ಸಮ್ಮುಖ ಉಪಸ್ಥಿತನಾದೆ. ಜಗತ್ಪಾಲಕ ನಾರಾಯಣ, ಅವಶ್ಯ ಇದರಲ್ಲಿ ನಿನ್ನ ಮೋಸವಿದೆ. ಅದಿಲ್ಲದೆ ಹಿಂದೆ ಏಕೆ ಬಂದೆ ನನ್ನ ಸಮ್ಮುಖ? ಆದರೆ ನಾನು ನಿನ್ನಿಂದ ಪ್ರತಿಕಾರ ಪಡೆಯಲು ಸಹಸ್ರ ವರ್ಷದಿಂದ ಪ್ರತೀಕ್ಷೆ ಮಾಡುತ್ತಿದ್ದೇನೆ. ದೇವಿ, ಇಂದು ನಾನು ನಿನಗೆ ತಿಳಿಸಲು ಬಂದಿದ್ದು ಆ ನಿನ್ನ ಪೂರ್ವ ಜನ್ಮದ ಪತಿ ಶಂಖಚೂಡನ ಪುನರ್ಜನ್ಮ ಆಗಿದೆ. ಮತ್ತು ಇಂದು ಈ ಸಮಯದಲ್ಲೂ ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ. ಬಲರಾಮ, ಇವತ್ತು ನಾನು ನಿನ್ನ ಪೂರ್ತಿ ಬಲವನ್ನ ನಾಶ ಮಾಡಿಬಿಡ್ತೀನಿ. ಇವತ್ತು ನಾನು ನಿನ್ನ ಹೊಗಳ ಹಾಗೆ ಮಾಡಿಸ್ಕೊಂಡೆ. ನಿನ್ನ ಯುದ್ಧ ಮತ್ತೆ ಬಲದಿಂದ ನಾನು ಬಹಳ ಪ್ರಭಾವಿತ ಆಗಿದ್ದೀನಿ. ಅದಕ್ಕಾಗಿ ನಾನು ನಿನ್ನ ಜೀವಂತ ಉಳಿಸೋದಿಲ್ಲ. ಸಹಾಯವೇ? ಲಕ್ಷ್ಮೀಪತಿ ವಿಷ್ಣುವಿಗೆ ನನ್ನಿಂದಲೇ, ಒಬ್ಬ ಅಸುರ ಪತ್ನಿಯಿಂದ. ಆಗಲಿ ವಿಷ್ಣು, ನನ್ನಿಂದ ನೀನು ಸಹಾಯ ಕೇಳುತ್ತಿರುವೆ. ಇದೇ ವೃಂದಳಿಂದ ನೀನು ನಿನ್ನ ಮೋಸದಿಂದ ಆಕೆಯ ಜನ್ಮ ಜೀವನ ಎರಡನ್ನೂ ನಾಶ ಮಾಡಿದ್ದೆ. ನಿನಗೆ ಲಜ್ಜೆ ಆಗುತ್ತಿಲ್ಲವೇ ವಿಷ್ಣು? ಯಾವ ಬಾಯಿಂದ ನೀನ್ ನನ್ನಲ್ಲಿ ಸಹಾಯ ಕೇಳಲು ಬಂದೆ? ನಿನ್ನ ಕಾರಣವೇ ಈ ಮೃತ್ಯು ಲೋಕದಲ್ಲಿ ಎಷ್ಟೋ ಕಲ್ಪನೆಗಳಿಂದ ಜೀವಿಸಿದೆ. ನಿನ್ನಿಂದ ನಡೆದಂತ ಅಧರ್ಮದ ಶಿಕ್ಷೆ ಈವರೆಗೂ ಅನುಭವಿಸಿದ್ದೇನೆ. ನನಗೆ ಇಂದು ನೆನಪಿದೆ ಆ ದಿನ. ಅಂದು ನಾನು ನನ್ನ ಪತಿ ಶಂಖಚೂಡನ ವಿಜಯಕ್ಕೋಸ್ಕರ ಆ ಪವಿತ್ರ ಅನುಷ್ಠಾನ ಮಾಡುತ್ತಲಿದ್ದೆ. ವೃಂದ,
ಪ್ರಿಯೆ ವೃಂದ. ಮಹಾರಾಜ, ಮಹಾರಾಜ, ನೀವು ಬಂದಿರಿ ಮಹಾರಾಜ. ಆ ದೇವರಿಗೆ ನನ್ನ ಕರೆ ಕೇಳಿತು. ನೋಡಿ ಮಹಾರಾಜ, ದೇವತೆಗಳನ್ನು ನೀವು ಗೆಲ್ಲುವುದಕ್ಕಾಗಿ ನಿರಂತರ ಈ ಅಖಂಡಿತ ಅನುಷ್ಠಾನ ಮಾಡುತ್ತಿದ್ದೆ. ವೃಂದ, ಈಗ ಈ ಅನುಷ್ಠಾನ ಮಾಡುವಂತ ಅವಶ್ಯಕತೆನೇ ಇಲ್ಲ. ನಾನು ದೇವತೆಗಳನ್ನ ಪರಾಜಿತರಾಗಿಸಿದ್ದೇನೆ. ಈಗ ಅವರು ನನಗೆ ಯಾವ ಹಾನಿಯನ್ನು ಮಾಡಲಾಗದು. ಸ್ವಾಮಿ, ಇಂದು ನನ್ನ ಅನುಷ್ಠಾನದ ಉದ್ದೇಶ ಪೂರ್ಣವಾಯಿತು. ಇನ್ನು ನಾನು ನನ್ನ ಅನುಷ್ಠಾನದ ಉದ್ಯಾಪನೆ ಮಾಡುತ್ತೇನೆ. ವೃಂದ, ಮಹಾರಾಜ, ನಿಮಗಿದು ಹೇಗಾಯಿತು ಮಹಾರಾಜ? ವೃಂದ, ನೀನು ನನಗಿಂದು ಮೋಸ ಮಾಡಿದೆ ವೃಂದ. ಮತ್ತೆ ನಿನ್ನ ಕಾರಣಕ್ಕೆ ಇಂದು ನನಗೆ ಈ ಗತಿ ಬಂದಿದ್ದು ವೃಂದ. ಇಲ್ಲ ಮಹಾರಾಜ, ಇದು ಸತ್ಯವಾದದ್ದಲ್ಲ. ವೃಂದ, ನೀನು ಹೇಳಿದೆಯೆಂದೇ ನಾನು ನನ್ನ ಹಣೆಯಲ್ಲಿ ಈ ಚೂಡಾಮಣಿ ಧರಿಸಿಕೊಂಡಿದ್ದು. ನೀನು ಹೇಳಿದೆ ಇಲ್ಲವೇ ವೃಂದ, ಎಲ್ಲಿವರೆಗೂ ಪತಿವ್ರತಿಯಾಗಿ ನೀನು ಅನುಷ್ಠಾನ ಮಾಡುವಿಯೋ ಅಲ್ಲಿವರೆಗೂ ನನಗೆ ಏನೂ ಆಗುವುದಿಲ್ಲ. ಆದರೆ ನೀನು ಪರಪುರುಷನನ್ನ ಸ್ಪರ್ಶ ಮಾಡಿ ನನಗಿಂದು ಮೋಸ ಮಾಡಿದೆ ವೃಂದ. ಇಲ್ಲ ಮಹಾರಾಜ, ಇದು ಸತ್ಯವಲ್ಲ. ಅವಶ್ಯವಾಗಿ ನಿಮಗೆ ಏನೋ ಭ್ರಮೆ ಆಗಿದೆ. ನಾನೇಕೆ ನನ್ನದೇ ಪ್ರಾಣನಾಥನ ಪ್ರಾಣ ತೆಗೆದುಕೊಳ್ಳುವೆ? ಇದು ಸತ್ಯವಾದ್ರೆ ವೃಂದ, ಮತ್ತೆ ಪರಪುರುಷ ಯಾರು? ಯಾರನ್ನು ನೀನು ಆಲಂಗಿಸುತ್ತಿದ್ದದ್ದು? ಮತ್ತೆ ಯಾರಿಗಾಗಿ ನಿನ್ನ ಮನದಲ್ಲಿ ಪ್ರೇಮ ಹುಟ್ಟಿದೆ? ನಾನು ನಿನ್ನನ್ನು ಎಂದು ಕ್ಷಮಿಸಲಾರನು ವೃಂದ. ನಿನ್ನನ್ನು ಎಂದು ಕ್ಷಮಿಸುವುದಿಲ್ಲ. ಸ್ವಾಮಿ, 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 ಎದ್ದೇಳಿ ಸ್ವಾಮಿ. ಸ್ವಾಮಿ, ಯಾರೋ ನೀನು? ನನ್ನದೇ ಪತಿಯ ರೂಪ ಧರಿಸಿ ನನ್ನನ್ನು ವಂಚಿಸಿದೆ. ಲಕ್ಷ್ಮೀಪತಿ ವಿಷ್ಣು. ದೇವಿ, ಏನಾಯಿತು? ಅದು ಆಗಬಾರದಿತ್ತು. ನಿನಗಿಂದು ಅಧರ್ಮವಾಗಿದೆ. ಆದರೊಂದು ದೊಡ್ಡ ಅಧರ್ಮವನ್ನು ತಡೆಯುವುದಕ್ಕೆ ಇದು ಅವಶ್ಯವಾಗಿತ್ತು. ಇದೇ ನಿಯತಿಯಾಗಿತ್ತು. ಲಕ್ಷ್ಮೀಪತಿ, ನೀನೊಬ್ಬ ಪತಿವ್ರತ ಸ್ತ್ರೀಯ ಪತ್ನಿ ಧರ್ಮವನ್ನು ಖಂಡಿಸಿರುವೆ. ಒಬ್ಬ ಸ್ತ್ರೀಯ ಪಾವಿತ್ರ್ಯತೆಗೆ ಕಳಂಕ ತಂದಿರುವೆ. ಜಗತ್ತಿನ ಪಾಲಕನಾಗಿದ್ದರೂ ಇಂದು ನೀನು ಒಬ್ಬ ಪಾಷಾಣ ಹೃದಯವುಳ್ಳ ವ್ಯಕ್ತಿಯ ಸಮಾನ ನನ್ನ ಜೊತೆ ದುರ್ವ್ಯವಹಾರ ಮಾಡಿದೆ. ಅದಕ್ಕಾಗಿ ಕೇಳು, ನಾನು ನಿನಗೆ ಶಾಪ ನೀಡುವೆ. ನೀನೀಗ ನಿನ್ನ ಕರ್ಮದ ಹಾಗೆ ಪಾಷಾಣವೇ ಆಗಿಬಿಡು. ದೇವಿ ವೃಂದ, ನಾನು ನಿನ್ನ ಪತಿವ್ರತ ಸ್ತ್ರೀ ಧರ್ಮವನ್ನು ಗೌರವಿಸುತ್ತೇನೆ. ಅದಕ್ಕಾಗಿ ನಾನು ನಿನ್ನ ಎಲ್ಲ ಆರೋಪವನ್ನು ಸ್ವೀಕಾರ ಮಾಡುವೆ. ನೀನು ನಿನ್ನ ಮನ, ಕರ್ಮ ಮತ್ತು ವಚನದಿಂದ ಸದಾ ನಿನ್ನ ಪತಿವ್ರತ ಧರ್ಮದ ಪಾಲನೆ ಮಾಡಿರುವೆ. ಮತ್ತು ಇದೇ ಪತಿವ್ರತ ಧರ್ಮದ ಕಾರಣ ನಿನ್ನ ಪತಿ ಶಂಖಚೂಡ ಅಜಯ ಅಮರನಾಗಿದ್ದು ಅಂದಿಗೂ ಇಂದಿಗೂ ಸಮಸ್ತ ದೇವತೆ ಮತ್ತೆ ನಾನು ಅವನನ್ನು ಸೋಲಿಸಲು ಸಾಧ್ಯವಿಲ್ಲ. ಆದರೆ ದೇವಿ, ಎಂದು ಧರ್ಮ ಕಾರ್ಯದ ಪರಿಣಿತಿ ಅಧರ್ಮಕ್ಕೆ ಸಂದರೆ ಆಗ ಅದರ ಪಾಪ ಧರ್ಮ ಮಾಡುವಂತ ವ್ಯಕ್ತಿ ಕೂಡ ಪಡೆವನು. ನೀನು ಏನು ಹೇಳಬೇಕೆಂದಿರುವೆ? ದೇವಿ, ನಿನ್ನ ಅಜಯ ಮತ್ತು ಅಪರಾಜಿತ ಪತಿ ಶಂಖಚೂಡನು
ತನ್ನ ಬಲದ ಅಹಂಕಾರದಲ್ಲಿ ಸಹಸ್ರ ಸ್ತ್ರೀ ಮತ್ತು ಅಪ್ಸರೆಯನ್ನು ಅಪಹರಿಸಿದ್ದ, ಅವರ ಅಪಮಾನ ಮಾಡಿದ, ಅವರ ಜೊತೆ ಅನಾಚಾರ ಮಾಡಿದ ಮತ್ತು ಕೊನೆಗೆ ಅವರೆಲ್ಲರ ಹತ್ಯೆ ಮಾಡಿದ. ದೇವಿ, ಶಂಖಚೂಡ ಇದನ್ನೆಲ್ಲ ಮಾಡಲು ಸಾಧ್ಯವಾಯಿತು ಏಕೆಂದರೆ ಅವನ ಹಿಂದೆ ನಿನ್ನ ಪತಿವ್ರತ ಧರ್ಮದ ಶಕ್ತಿ ಇತ್ತು. ಮತ್ತು ಶಂಖಚೂಡ ಮಾಡಿರುವ ಪಾಪದಲ್ಲಿ ನೀನು ಭಾಗಿಯಾಗಿರುವೆ. ಮತ್ತು ಇದೇ ಕಾರಣಕ್ಕೆ ನಾನು ನಿನ್ನ ಪತಿವ್ರತ ಧರ್ಮ ಖಂಡಿಸಬೇಕಾಗಿದೆ. ನನ್ನನ್ನು ಕ್ಷಮಿಸಿ ಬಿಡಿ ಪ್ರಭು. ನಾನು ನನ್ನ ಅಜ್ಞಾನದಿಂದ ಸತ್ಯವನ್ನು ಅರಿಯದೆ ನಿಮಗೆ ಶಾಪ ನೀಡಿದೆ. ಆದರೆ ಪ್ರಭು, ನೀವು ಇಂದು ನನ್ನನ್ನು ಸ್ಮರಿಸಿದ್ದು ಏಕೆ? ದೇವಿ, ಹಿಂದಿನ ಜನ್ಮದ ಹಾಗೆಯೇ ಈ ಜನ್ಮದಲ್ಲಿಯೂ ಶಂಖಚೂಡನು 4 ಗೋಪಿಯರನ್ನು ಅಪಹರಿಸಿದ್ದಾನೆ ಮತ್ತು ಈಗ ಆ ಗೋಪಿಯರ ರಕ್ಷಣೆ ಕೇವಲ ನಿನ್ನಿಂದಲೇ ಸಾಧ್ಯ. ಪ್ರಭು, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಒಬ್ಬ ಸ್ತ್ರೀ ಆಗಿದ್ದರೂ ನಾನು ಆ ಸ್ತ್ರೀಯರ ರಕ್ಷಣೆ ಮಾಡದಿದ್ದರೆ ಅದಕ್ಕೂ ದೊಡ್ಡ ಅಧರ್ಮ ಯಾವುದೂ ಇರಲಾರದು. ಅದಕ್ಕಾಗಿ ಹೇಳಿರಿ ಪ್ರಭು, ನಾನು ಗೋಪಿಯರ ರಕ್ಷಣೆಗಾಗಿ ಏನು ಮಾಡಬೇಕು? ದೇವಿ ವೃಂದ, ನೀವು ದೇವಿ ವೃಂದನೇ ತಾನೇ? ಹಾ ಪ್ರಭು, ನಾನೇ ವೃಂದ. ನಿನ್ನಲ್ಲೀಗ ಬಲ ಉಳ್ಕೊಂಡೇ ಇಲ್ಲ ಬಲರಾಮ. ಮತ್ತೆ ನೀನು ಈ ಭ್ರಮೆಯಲ್ಲಿದ್ದು ಏನ್ ಮಾಡ್ತೀಯ? ಈಗ ಸಮಯ ಬಂದಾಗಿದೆ ನಿನ್ನ ಮೃತ್ಯುಧಾಮಕ್ಕೆ ಕಳಿಸೋಕೆ. ನಿಲ್ಲಿ ಸ್ವಾಮಿ. ಯಾರ್ ನೀನು? ನನ್ನನ್ನೇ ಸ್ವಾಮಿ ಅಂದಿದ್ದೇಕೆ? ನಿಮಗೆ ನನ್ನ ಗುರುತು ಸಿಗಲಿಲ್ಲವೇ ಅಸುರ ರಾಜ? ಗುರುತಿಸಬೇಕು ಅಂದ್ರೆ ಮೊದಲು ನನಗೆ ನಿನ್ ಪರಿಚಯ ಇರ್ಬೇಕಲ್ಲ. ಪರಿಚಯವು ಜನ್ಮ ಜನ್ಮದ್ದಾಗಿದೆ ಸ್ವಾಮಿ. ನೀನ್ ಹೇಳ್ತಾ ಇರೋದೇನು? ಸರಿಯಾಗಿ ನೋಡಿ, ನನ್ನ ಸ್ಮರಿಸಿಕೊಳ್ಳಿ. ನಾನು ನಿಮ್ಮ ಹಿಂದಿನ ಜನ್ಮದ ಪತ್ನಿ ವೃಂದ. ಹಿಂದಿನ ಜನ್ಮದ ಪತ್ನಿ? ಗೊತ್ತಾಯ್ತು ನನಗೆ. ನೀನ್ ನನ್ನ ಹಿಂದಿನ ಜನ್ಮದ ಪತ್ನಿಯಾಗಿ ಬಂದಿದೀಯಾ? ಸುಳ್ಳು ಹೇಳಿ ಈ ಹುಡುಗರನ್ನ ಕಾಪಾಡೋದಕ್ಕೆ. ಸ್ವಾಮಿ, ಒಮ್ಮೆ ನಿಮಗೆ ನನ್ನಲ್ಲಿ ವಿಶ್ವಾಸವಿಲ್ಲದಿದ್ದರೆ ನಿಮ್ಮ ಹಣೆಯ ಮೇಲೆ ಇರುವಂತ ಚೂಡಾಮಣಿಯ ಕುರಿತು ಯೋಚಿಸಿರಿ. ನಿಮ್ಮ ಬಳಿ ಇದು ಹೇಗೆ ಬಂತು ಸ್ವಾಮಿ? ದೇವತೆಗಳ ಯುದ್ಧಕ್ಕೂ ಪೂರ್ವ ನಾನೇ ಇದನ್ನು ನಿಮ್ಮ ಹಣೆಯ ಮೇಲೆ ಕಟ್ಟಿದ್ದು. ಮಹಾರಾಜ, ಈ ಚೂಡಾಮಣಿ ನನ್ನ ಪುಣ್ಯದ, ನನ್ನ ಪತಿವ್ರತ ಧರ್ಮದ ಪ್ರತೀಕ. ಇದರಲ್ಲಿ ನನ್ನ ಜೀವನದ ಎಲ್ಲಾ ಪುಣ್ಯ ಅಡಗಿದೆ. ಇದು ಎಲ್ಲಿಯವರೆಗೆ ನಿಮ್ಮ ಹಣೆಯ ಮೇಲಿರುವುದೋ ಅಲ್ಲಿಯವರೆಗೆ ಜಗತ್ತಿನಲ್ಲಿ ಯಾರೂ ನಿಮಗೆ ಅಹಿತ ಮಾಡಲಾಗುವುದಿಲ್ಲ. ನನಗೆ ಎಲ್ಲ ನೆನಪಾಗ್ತಾ ಇದೆ ವೃಂದ. ನೀನೆ ನನ್ನ ಪತ್ನಿ ವೃಂದ, ಮತ್ತೆಂದಿಗೂ ನನ್ನ ಪತ್ನಿಯಾಗಿರ್ತೀಯ. ಸ್ವಾಮಿ, ಈಗ ಈ ಚೂಡಾಮಣಿ ನನಗೆ ತೊಡಿಸಿ ಧರ್ಮ ರೂಪದಿಂದ ನನ್ನನ್ನು ಪತ್ನಿಯಾಗಿ ಸ್ವೀಕರಿಸಿ.